ನಮಸ್ಕಾರ ಸ್ನೇಹಿತರೆ. ಒಂದೇ ಒಂದು ಏಕಾದಶಿ ವ್ರತದಿಂದ ನಿಮ್ಮ ಅನೇಕ ಜನ್ಮಗಳ ಪಾಪಗಳು ಕ್ಷಯವಾಗುತ್ತವೆ, ಆರೋಗ್ಯ ಸುಧಾರಿಸುತ್ತದೆ, ಜೀವನದಲ್ಲಿ ಸುಖ ಸಮೃದ್ಧಿ ಹೆಚ್ಚುತ್ತದೆ ಮತ್ತು ಶ್ರೀಹರಿ ವಿಷ್ಣುವಿನ ಕೃಪೆ ಲಭಿಸುತ್ತದೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಅಷ್ಟೇ ಅಲ್ಲ, ಯೋಗಿನಿ ಏಕಾದಶಿ ವ್ರತವನ್ನು ಭಕ್ತಿಯಿಂದ ಆಚರಿಸಿದವರಿಗೆ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟು ಪುಣ್ಯ ದೊರೆಯುತ್ತದೆ ಎಂದು ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಆದರೆ ಈ ವ್ರತವನ್ನು ಸರಿಯಾದ ವಿಧಿಯಲ್ಲಿ ಆಚರಿಸದಿದ್ದರೆ ಅದರ ಪೂರ್ಣ ಫಲ ದೊರೆಯುವುದಿಲ್ಲ ಎಂದು ಧಾರ್ಮಿಕ ನಂಬಿಕೆಯೂ ಇದೆ. ಹಾಗಾದರೆ 2026ರಲ್ಲಿ ಯೋಗಿನಿ ಏಕಾದಶಿ ಯಾವಾಗ? ಸ್ಮಾರ್ತ ಮತ್ತು ವೈಷ್ಣವ ಏಕಾದಶಿ ಯಾವ ದಿನ? ಯಾವ ಪೂಜೆ ಮಾಡಬೇಕು? ಯಾವ ಆಹಾರವನ್ನು ಸೇವಿಸಬೇಕು? ಯಾವ ತಪ್ಪುಗಳನ್ನು ಮಾಡಬಾರದು? ಯಾವ ದಾನ ಅತ್ಯುತ್ತಮ? ಈ ಎಲ್ಲ ಪ್ರಶ್ನೆಗಳ ಉತ್ತರವನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ವಿಡಿಯೋವನ್ನು ಕೊನೆಯವರೆಗೂ ತಪ್ಪದೇ ನೋಡಿ. ಯೋಗಿನಿ ಏಕಾದಶಿಯ ಮಹತ್ವ. ಸನಾತನ ಧರ್ಮದಲ್ಲಿ ವರ್ಷಕ್ಕೆ 24 ಏಕಾದಶಿಗಳು ಬರುತ್ತವೆ. ಅಧಿಕ ಮಾಸ ಬಂದರೆ 26 ಏಕಾದಶಿಗಳು ಬರಬಹುದು. ಪ್ರತಿಯೊಂದು ಏಕಾದಶಿಯು ತನ್ನದೇ ಆದ ಮಹತ್ವವನ್ನು ಹೊಂದಿದರೂ ಆಷಾಢ ಕೃಷ್ಣ ಪಕ್ಷದ ಯೋಗಿನಿ ಏಕಾದಶಿಗೆ ವಿಶೇಷ ಸ್ಥಾನವಿದೆ. ಈ ವ್ರತವು ಆತ್ಮಶುದ್ಧಿ, ಮನಃಶಾಂತಿ ಮತ್ತು ಶ್ರೀಹರಿ ವಿಷ್ಣುವಿನ ಅನುಗ್ರಹಕ್ಕಾಗಿ ಆಚರಿಸಲಾಗುತ್ತದೆ. ಭಕ್ತಿ, ನಿಯಮ ಮತ್ತು ಸೇವೆಯ ಮೂಲಕ ಜೀವನದಲ್ಲಿ ಸಾತ್ವಿಕತೆ ಹೆಚ್ಚುತ್ತದೆ ಎಂಬ ನಂಬಿಕೆ ಇದೆ. ಏಕಾದಶಿಯ ದಿನಾಂಕ ಮತ್ತು ಸಮಯ. ಸ್ಮಾರ್ತ ಯೋಗಿನಿ ಏಕಾದಶಿ 10 ಜುಲೈ 2026 ಶುಕ್ರವಾರ. ವೈಷ್ಣವ ಯೋಗಿನಿ ಏಕಾದಶಿ ಜುಲೈ 11, 2026 ಶನಿವಾರ. ತಿಥಿ ಆರಂಭ 10 ಜುಲೈ ಬೆಳಗ್ಗೆ 8 ಗಂಟೆ 16 ನಿಮಿಷಕ್ಕೆ. ತಿಥಿ ಅಂತ್ಯ 11 ಜುಲೈ ಬೆಳಗಿನ ಜಾವ 5 ಗಂಟೆ 22 ನಿಮಿಷಕ್ಕೆ. ಪಾರಣೆಯ ಸಮಯ 11 ಜುಲೈ ಮಧ್ಯಾಹ್ನ 1 ಗಂಟೆ 59ರಿಂದ ಸಂಜೆ 4:37ರವರೆಗೆ. ಯೋಗಿನಿ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಿಸುವವರಿಗೆ 88,000 ಬ್ರಾಹ್ಮಣರಿಗೆ ಅನ್ನದಾನ ಮಾಡಿದಷ್ಟು ಪುಣ್ಯ ದೊರೆಯುತ್ತದೆ ಎಂದು ಹೇಳಲಾಗಿದೆ. ಈ ಹೇಳಿಕೆಯನ್ನು ಭಕ್ತಿಯ ಮಹತ್ವವನ್ನು ಒತ್ತಿ ಹೇಳುವ ಪುರಾಣೋಕ್ತ ಮಹಿಮೆಯಾಗಿ ಪರಿಗಣಿಸಲಾಗುತ್ತದೆ. ಪೂಜಾ ವಿಧಾನ ಮತ್ತು ಉಪವಾಸದ ನಿಯಮಗಳು. ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ಸ್ನಾನ ಮಾಡಬೇಕು. ಶ್ರೀ ಮಹಾವಿಷ್ಣು ಮತ್ತು ಮಹಾಲಕ್ಷ್ಮಿಗೆ ಪೂಜೆ ಮಾಡಬೇಕು. ತುಳಸಿ ದಳ, ಹಳದಿ ಹೂವು, ತುಪ್ಪದ ದೀಪ, ಧೂಪ, ನೈವೇದ್ಯ, ಹಣ್ಣುಗಳನ್ನು ಅರ್ಪಿಸಬೇಕು. ವಿಷ್ಣು ಸಹಸ್ರನಾಮ, ವಿಷ್ಣು ಅಷ್ಟೋತ್ತರ ಅಥವಾ ಓಂ ನಮೋ ನಾರಾಯಣ ಮಂತ್ರವನ್ನು ಜಪಿಸಬೇಕು. ಈ ದಿನ ತಾಮಸಿಕ ಆಹಾರವನ್ನು ತ್ಯಜಿಸಬೇಕು. ಸುಳ್ಳು, ಕೋಪ ಮತ್ತು ನಿಂದನೆ, ಅನಗತ್ಯ ವಾಗ್ವಾದವನ್ನು ತಪ್ಪಿಸಬೇಕು. ದಾನದ ಮಹತ್ವ. ಯೋಗಿನಿ ಏಕಾದಶಿಯಂದು ಅನ್ನದಾನ, ನೀರಿನ ದಾನ, ಹಣ್ಣುಗಳ ದಾನ ಅಥವಾ ಬಡವರಿಗೆ ಸಹಾಯ ಮಾಡುವುದು ಅತ್ಯಂತ ಪುಣ್ಯದ ಕಾರ್ಯವೆಂದು ಪರಿಗಣಿಸಲಾಗಿದೆ. ದಾನ ಎಂದರೆ ಕೇವಲ ವಸ್ತುಗಳನ್ನು ನೀಡುವುದಲ್ಲ, ಕರುಣೆ, ಸೇವೆ ಮತ್ತು ನಿಸ್ವಾರ್ಥ ಭಾವವನ್ನು ವ್ಯಕ್ತಪಡಿಸುವ ಮಾರ್ಗವಾಗಿದೆ. ಸ್ನೇಹಿತರೆ, ಯೋಗಿನಿ ಏಕಾದಶಿ ನಮ್ಮ ಜೀವನದಲ್ಲಿ ಭಕ್ತಿ, ಶಿಸ್ತು ಮತ್ತು ಸೇವೆಯ ಮೌಲ್ಯವನ್ನು ನೆನಪಿಸುವ ಪವಿತ್ರ ದಿನವಾಗಿದೆ. ಈ ದಿನವನ್ನು ಶ್ರದ್ಧೆಯಿಂದ ಆಚರಿಸಿ ಶ್ರೀ ಮಹಾವಿಷ್ಣುವಿನ ನಾಮಸ್ಮರಣೆ ಮಾಡಿ ನಿಮ್ಮ ಸಾಮರ್ಥ್ಯಕ್ಕೆ ತಕ್ಕಂತೆ ದಾನ ಧರ್ಮಗಳನ್ನು ಮಾಡಿ. ಈ ಮಾಹಿತಿ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಮತ್ತು ವಿಡಿಯೋವನ್ನು ನಿಮ್ಮ ಸ್ನೇಹಿತರೊಂದಿಗೂ ಮತ್ತು ಕುಟುಂಬದವರೊಂದಿಗೂ ಹಂಚಿಕೊಳ್ಳಿ. ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.